ಕನ್ಕ್ಲೂಡ್ ಮಾಡ್ಬಿಡ್ತೀನಿ. ಓಕೆ, ಬಟ್ ಐ ಆಮ್ ದಿ ಮೋಸ್ಟ್ ಎಫೆಕ್ಟೆಡ್ ಪಾರ್ಟಿ. ನನಗೆ ನೀವು ಈಗ CA ಬಗ್ಗೆ ಏನು ತಕರಾರಿಲ್ಲ ಸರ್. CA ಮುಖಾಂತರ ನೀವು ಯಾರು ಬೇಕಾದ್ರೂ ಒಳಗಡೆ ತಗೊಳ್ಳಿ. ಆದ್ರೆ ಗೃಹ ಮಂತ್ರಿಗಳು, ಈ ದೇಶದ ಗೃಹ ಮಂತ್ರಿಗಳು ಸದನದ ಒಳಗಡೆ ಮತ್ತೆ ಸದನದ ಹೊರಗಡೆ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ನಾವು NRC ದೇಶವ್ಯಾಪಿಯಲ್ಲಿ ತಗೊಂಡು ಬಂದೇ ಬರ್ತೀವಿ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಹೇಳಿದ್ದಾರೆ. ಸ್ಪಷ್ಟವಾಗಿ ಸನ್ಮಾನ್ಯ ಅಧ್ಯಕ್ಷ, ಇಲ್ಲ ಒಂದ್ ನಿಮಿಷ ರಿಜ್ವಾನ್ ಸಾಹೇಬ್ರೆ, ಆ ಹೇಳಿಕೆ ಗೊತ್ತಿರೋರಿಗೆ ಪ್ರಧಾನ ಮಂತ್ರಿ ಹೇಳಿರೋದು ಗೊತ್ತಲ್ವಾ? ನಾನು NRC ಇಂಪ್ಲಿಮೆಂಟ್ ಮಾಡೋದಿಲ್ಲ ಅಂತ ಪ್ರಧಾನ ಮಂತ್ರಿಗಳು ಸ್ಪಷ್ಟವಾಗಿ ಹೇಳವ್ರೆ. ಸರ್, ನೀವು ರೂಲ್ಸ್ ಕೂಡ ಫ್ರೇಮ್ ಮಾಡಿದಿರಿ ಸರ್. ಇಲ್ಲಿ ಸುಮ್ಮನೆ ನಮ್ಗೆ ದಾರಿ ತಪ್ಪಿಸ್ತಾ ಇದ್ದಾರೆ. ರೂಲ್ಸ್ ಕೂಡ ಫ್ರೇಮ್ ಮಾಡಿದ್ದಾರೆ, ದೇಶ ವ್ಯಾಪ್ತಿಯಲ್ಲಿ NRC ತರ್ತೀವಿ ಅಂತ. ಗೃಹ ಮಂತ್ರಿಗಳು ಹೇಳಿದ್ರು, ಕ್ರೊನಾಲಜಿ ಅರ್ಥ ಮಾಡ್ಕೊಳ್ಳಿ, ಫಸ್ಟ್ CAA ತರ್ತೀನಿ, ಆಮೇಲೆ NRC ತರ್ತೀನಿ ಅಂತ. ಒಂದು ವೇಳೆ NRC ತಂದ್ರೆ ಇವರು ನಾಳೆ, ಯಾಕಂದ್ರೆ ಏಪ್ರಿಲ್ 15 NPR ಶುರು ಆಗ್ತಾ ಇದೆ ಸನ್ಮಾನ್ಯ ಅಧ್ಯಕ್ಷರೇ. ರೂಲ್ ಬುಕ್ ಅಲ್ಲಿ ಹೇಳ್ತಾ ಇದೆ, NPR ಇಸ್ ದಿ ಫಸ್ಟ್ ಸ್ಟೆಪ್ ಟುವರ್ಡ್ಸ್ NRC. ನೀವು NPR ಶುರು ಮಾಡಿದ್ರೆ NRC ಬಂದೇ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಒಂದ್ ನಿಮಿಷ, ನಾಳೆ ಒಂದು ವೇಳೆ NRC ಬಂದಾಗ ಸನ್ಮಾನ್ಯ ಅಧ್ಯಕ್ಷರೇ, ಈಗ ಇವರು ಹೇಳ್ತಾರದ್ ಸರಿ, ಇಲ್ಲಿ ಜಾತಿ ತಾರತಮ್ಯ ಒಂದ್ ಕಡೆ, ಈ NRC ಬಂದಾಗ ಕೋಟ್ಯಾಂತರ ಜನ ಸನ್ಮಾನ್ಯ ಅಧ್ಯಕ್ಷರೇ, ಆದಿವಾಸಿಗಳು, ದೀನ ದಲಿತರು, ಬುಡಕಟ್ಟು ಜನಾಂಗದವರು, ಈಗ ಅದಿಲ್ಲಲ್ಲ, ಭೂಮಿ ಹೊಂದಿರದೆ ಏನ್ ಸಂಬಂಧ ಸರ್? ಯಾವ ಚರ್ಚೆ ತಗೊಳ್ತಿದ್ರಿ ನೀವು? ಒಂದ್ ನಿಮಿಷ, ನಾನು ಇಲ್ಲಿನೂ ಹೇಳ್ದೆ ಇದ್ರೆ ಸನ್ಮಾನ್ಯ ಈಗ ರಿಜ್ವಾನ್ ಇಲ್ಲಿ ಹೇಳ್ದೆ ಇದ್ರೆ ನಾನು ಎಲ್ಲಿ ಹೋಗಿ ಹೇಳ್ಬೇಕು? ನೀವು ಕನ್ಕ್ಲೂಡ್ ಮಾಡಿ. ಇಲ್ಲ, ಇವರು NRC ಲಿಸ್ಟ್ ಅಲ್ಲಿ ಕೋಟ್ಯಾಂತರ ಜನ ಬರ್ದೇ ಇದ್ರೆ ಇಲ್ಲ. ಈಗ ರಿಜ್ವಾನ್ ಒಂದೇ ಒಂದು ಅಂದ್ರೆ ಪ್ರಧಾನ ಮಂತ್ರಿಗಳಿಂದ ಹಿಡಿದು ಪ್ರತಿಯೊಬ್ಬರು NRC ಸದ್ಯಕ್ಕೆ ಸರ್ಕಾರದ ಕಣ್ಣು ಮುಂದೆ ಇಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ. ಆ ಹಿನ್ನೆಲೆಯಲ್ಲಿ ಅದು ಅಪ್ರಸ್ತುತ ಆಗುತ್ತೆ ಅಷ್ಟೇ. ಕಾಗದ ಪತ್ರ ನಿಮ್ಮ ಕಡೆ ಕೊಡ್ತೀನಿ. NPR is the first step for the NRC ಅಂತ ಹೇಳ್ತಾ ಇದ್ದಾರೆ. ಏಪ್ರಿಲ್ 15 NPR ಶುರು ಆಗುತ್ತೆ. ಜನರಲ್ಲಿ ಆತಂಕ ಇದೆ. ಇಲ್ಲಿ ನಾನು ಒಬ್ಬ ಸದನದ ಸದಸ್ಯನಾಗಿ ಇಲ್ಲಿ ಮಾತಾಡಿದ್ರೆ ನಾನು ಎಲ್ಲಿ ಮಾತಾಡಬೇಕು? ಯಾರಿಗೆ ಆತಂಕ ಇರಬೇಕು ಅಂದ್ರೆ ಭಾರತೀಯರಲ್ಲದೆ ಇರೋರಿಗೆ ಆತಂಕ ಇರಬೇಕು. ಸನ್ಮಾನ್ಯ ಅಧ್ಯಕ್ಷ, ನಾನು ಭಾರತೀಯರ ಬಗ್ಗೆ ಯೋಚನೆ ಮಾಡಲಿ, ಅನ್ಯರ ಬಗ್ಗೆ ಯೋಚನೆ ಬೇಡ ಅಧ್ಯಕ್ಷರೇ. ವಾಟ್ ಇಸ್ ದ ಸೊಲ್ಯೂಷನ್ ಅಂತ ಹೇಳ್ಬೇಕಲ್ಲ. ಈಗ ಕೊನೆಯಲ್ಲಿ NRC ನಾವು ಇಲ್ಲ, ವಿರೂಪಾಕ್ಷಪ್ಪ ರುದ್ರಪ್ಪ ಬಳ್ಳಾರಿ ಸಮುದ್ರಕ್ಕೆ ಆಗ್ಬಿಡ್ತೀರಾ ಏನಂತ ಅಟ್ಲೀಸ್ಟ್ ಇಲ್ಲ, ಹಾಗೆಲ್ಲ ಆಗೋದಿಲ್ಲ. ನಾಳೆ ಕೊಡ್ತೀನಿ ಉಳಿದವರಿಗೆ. ಲಾಸ್ಟ್ ನಮ್ಮ ವಿರೂಪಾಕ್ಷಪ್ಪ ರುದ್ರಪ್ಪ ಬಳ್ಳಾರಿ, ಅದಾದ್ಮೇಲೆ ಉಳಿದವರಿಗೆಲ್ಲರಿಗೂ ನಾಳೆ ಕೊಡ್ತೀನಿ. ಮಾಡ್ಬಿಡ್ತೀನಿ ಅಧ್ಯಕ್ಷ. ನಾಳೆ ಇದೆ, ನಾಳೆ ಕೊಡ್ತೀನಿ ಉಳಿದವ್ರದ್ದೆಲ್ಲ. ಇವತ್ತು ಕೊನೆ ತನಕ ಇದ್ದವ್ರು ಯಾರ್ಯಾರು ನೋಡ್ಕೊಂಡಿದ್ದೀನಿ ನಾನು, ಅವ್ರಿಗೆ ನಾಳೆ ಆದ್ಯತೆ ಮೇಲೆ ಅವರಿಗೆ ಕೊಡ್ತೀನಿ. ನಾನು ನಿಮ್ಮನ್ನೆಲ್ಲರನ್ನು ಗುರ್ತಾಕೊಂಡಿದ್ದೀನಿ ನಿಮ್ದೆಲ್ಲ ಹೆಸರುಗಳನ್ನ. ನಾಳೆ ಅದಕ್ಕೆ ನಾಳೆ ಕೊಡೋಣ. ಈ ಕೊನೆ ರಿಜ್ವಾನ್ ಓಕೆ ಕನ್ಕ್ಲೂಡ್ ಮಾಡ್ಬಿಡ್ತೀನಿ ಅಧ್ಯಕ್ಷ. ಅವ್ರೊಬ್ರು ನಮ್ಮ ಬಳ್ಳಾರಿ ಅವರು ಒಬ್ರು ಮಾತಾಡ್ತಾರೆ. ಒಂದೇ ನಿಮಿಷ ಬಳ್ಳಾರಿ ಅವರು, ಒಂದೇ ನಿಮಿಷ ಅಧ್ಯಕ್ಷರೇ. ನಾರಾಯಣ ರಾವ್ ಅವರು ಧನ್ಯವಾದಗಳು. ತಾವು ನನಗೆ ಮಾತನಾಡಕ್ಕೆ ಅವಕಾಶ ಮಾಡಿಕೊಟ್ರಿ. ತಮ್ಗೆ ಇಷ್ಟ ನಾನು ಹೇಳಕ್ ಇಚ್ಛೆ ಪಡ್ತೀನಿ, ಈ ಪದ್ಧತಿ ಜಾರಿಯಲ್ಲಿ ಇರಬೇಕು. ಪ್ರತಿ 5 ವರ್ಷಕ್ಕೆ ಅಟ್ಲೀಸ್ಟ್ ಒಮ್ಮೆ ಒಂದು ವಿಶೇಷವಾದಂತ ಸಂವಿಧಾನದ 5 ವರ್ಷಕ್ಕೊಮ್ಮೆ ಒಂದು ಟರ್ಮಿನ ಅಸೆಂಬ್ಲಿಯಲ್ಲಿ ಅಟ್ಲೀಸ್ಟ್ ವರ್ಷಕ್ಕೆ ಒಂದಾದ್ರೂ ಮಾಡಿದ್ರು ಕೂಡ ಸಂತೋಷ. ಯಾಕಂದ್ರೆ ಬಹಳಷ್ಟು ಜನ ಇವತ್ತು ಸಂವಿಧಾನದ ಬಗ್ಗೆ ಮಾತನಾಡಿದ್ರು ನೋಡಿದ್ರೆ ಬಹಳ ಖುಷಿ ಆಗುತ್ತೆ. ಮನಸ್ಸಲ್ಲಿ ಸಂವಿಧಾನದ ಬಗ್ಗೆ ಏನಿದೆಯೋ ಗೊತ್ತಿಲ್ಲ, ಬಾಯಿಂದ ಆದ್ರೂ ಬಹಳಷ್ಟು ಜನ ಹೋಗ್ಲಿದ್ದಾರೆ.